ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಕೆ ಬಿಜಿ ಕುಕ್ಕಿಂಗ್ ಚಾನಲ್ಗೆ. ಇವತ್ತಿನ ಸ್ಪೆಷಲ್ ನಾಗರ ಪಂಚಮಿಯ ನಮ್ಮ ಮನೆಯ ನೈವೇದ್ಯ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ನಾಗರ ಪಂಚಮಿಯ ಚತುರ್ಥಿ ಹಾಗೂ ಪಂಚಮಿ ಹಬ್ಬದ ಶುಭಾಶಯಗಳು ಅಂತ ಹೇಳುತ್ತಾ, ಇವತ್ತಿಗೆ ನಮ್ಮ ಮನೆಯಲ್ಲಿ 5 ಥರ ನಾವು ಮಾಡ್ತೀವಿ ನೈವೇದ್ಯಕ್ಕೆ. ಯಾವ ಥರ ಅಂತ ಹೇಳ್ತೀನಿ. ಮೊದಲು ಒಂದು ಕೊಬ್ಬರಿ, ಎಳ್ಳು, ಹುರ್ಗಡ್ಲೆ, ಮತ್ತು ಇದು ಅಕ್ಕಿ ಹಿಟ್ಟು ಅಥವಾ ಅಕ್ಕಿ, ಆಮೇಲೆ ಒಣಶುಂಠಿ ಈ ಥರ ಒಣ ಸಿಗುತ್ತಲ್ಲ ಅದು ತೊಗೊಂಡಿನಿ. ಇದೆಲ್ಲರೂ 100 ಗ್ರಾಮ್ ತೊಗೊಂಡಿನಿ ನಾನೀಗ. ಇದೆಲ್ಲ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. 100 ಗ್ರಾಮ್ ಅಷ್ಟು ಒಂದು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ತುರ್ದಲ್ಲೂ ಹಾಕ್ಕೋಬೋದು, ಇಲ್ಲಾಂದರೆ ಈ ಥರ ಹೆಚ್ಚಾದ್ರೂ ಹಾಕ್ಬೋದು. ಇನ್ನು ಪೌಡರ್ ಮಾಡಿ ತೊಗೊಂಡು ಬಂದಿದ್ದೀನಿ ನೋಡಿ. ಈಗ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ. ಈಗ ನೆಕ್ಸ್ಟ್ ಇದಕ್ಕೆ 100 ಗ್ರಾಮ್ ಅಷ್ಟು ಬೆಲ್ಲ, ಸ್ವಲ್ಪ ಕಮ್ಮಿ ಹಾಕೋದು ಪರವಾಗಿಲ್ಲ. 100 ಗ್ರಾಮ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇದನ್ನು ಸಹ ಪೌಡರ್ ಮಾಡಿ ತೊಗೊಂಡು ಬರ್ತಾಯಿದ್ದೀನಿ ನೋಡಿ. ಈಗ ಇದು ಸಹ ಪೌಡರ್ ಆಗಿದೆ ನೋಡಿ, ಎಷ್ಟು ಕ್ಲೀನಾಗಿ ಪೌಡರ್ ಆಗಿದೆ. ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಇದು ರೆಡಿಯಾಗಿದೆ. ನೆಕ್ಸ್ಟು ಹುರ್ಗಡ್ಲೆ, ಇದನ್ನು ಸಹ ನಾವು 100 ಗ್ರಾಮ್ ತೊಗೊಂಡಿದ್ದೀನಿ. ಇದನ್ನು ಸಹ ಪೌಡರ್ ಮಾಡಿ ತೊಗೊಂಡು ಬರ್ತಾಯಿದ್ದೀನಿ. ಈಗ ನೋಡಿ ಅದು ಸಹ ಚೆನ್ನಾಗಿ ಪೌಡರ್ ಆಗಿದೆ. ನೆಕ್ಸ್ಟ್ ಇದಕ್ಕೆ 100 ಗ್ರಾಮ್ ಹುರ್ಗಡ್ಲೆಗೆ 100 ಗ್ರಾಮ್ಗೆ ಸ್ವಲ್ಪ ಕಮ್ಮಿ ಬೆಲ್ಲ ತೊಗೊತೀನಿ. ಅದನ್ನು ಸಹ ಇದು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡು ತೊಗೊಂಬರೋಣ. ಅದು ಸಹ ಈಗ ನೋಡಿ, ಇದು ಸಹ ಚೆನ್ನಾಗಿ ಪೌಡರ್ ಆಗಿದೆ ನೋಡಿ. ಈಗ ಇದನ್ನು ಸಹ ಒಂದು ಬೌಲಿಗೆ ಅಥವಾ ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇದು ಸಹ ರೆಡಿಯಾಗಿದೆ. ಈಗ ನೆಕ್ಸ್ಟು ಎಳ್ಳು, ಮೇನ್ ನಾಗಪ್ಪ ಹಬ್ಬಕ್ಕೆ ಎಳ್ಳು. ಅದೇ ಥರ ನಾನು ಕಡಿದ ತೊಗೋಬೋದು, ಬಿಳಿನ ತೊಗೋಬೋದು. ಬಟ್ ನಾವು ಬಿಳಿ ಎಳ್ಳನ್ನ 100 ಗ್ರಾಮ್ ಅಷ್ಟು ತೊಗೊಂಡಿನಿ. ಇದನ್ನು ಸಹ ಪೌಡರ್ ಮಾಡಿ ತೊಗೊಂಡ್ಬರ್ತಾ ಇದ್ದೀನಿ. ನೆಕ್ಸ್ಟ್ ಇದು ಪೌಡರ್ ಮಾಡಿರುವಂತಹ ಎಳ್ಳಿಗೆ ಅದಕ್ಕೂ ಸಹ ಸ್ವಲ್ಪ ಕಮ್ಮಿ, 100 ಗ್ರಾಮ್ಗಿಂತ ಕಮ್ಮಿ ಅಷ್ಟು ನಾನು ಬೆಲ್ಲ ತೊಗೊಂಡಿನಿ. ಈಗ 80 ಗ್ರಾಮ್ಸ್ ತೊಗೊಂಡು ಸಾಕಾಗುತ್ತೆ, ಅಷ್ಟು ತೊಗೊಂಡಿನಿ. ಇದನ್ನು ಸಹ ಪೌಡರ್ ಮಾಡ್ಕೊಂಡು ತೊಗೊಂಡ್ಬರ್ತಾ ಇದ್ದೀನಿ. ಈಗ ನೆಕ್ಸ್ಟು ನೋಡಿ, ಅದು ಸಹ ಚೆನ್ನಾಗಿ ಪೌಡರ್ ಆಗಿದೆ. ಈಗ ಇದನ್ನು ಸಹ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಅಕ್ಕಿನ 100 ಗ್ರಾಮ್ ಅಷ್ಟು ನಾನು ಅಕ್ಕಿನ ತೊಳೆದು ಗಿಣ್ಣೆ ಹಾಕ್ಸಿರ್ತೀವಿ, ಅದನ್ನೇ ನಾನು 100 ಗ್ರಾಮ್ ತೆಗೆದು ಒಂದು ಕವರಿಗೆ ಹಾಕಿದ್ದೀನಿ. ಅದ್ರ ಜೊತೆಗೆ ಇವಾಗ ಮುಕ್ಕಾಲು ಅಂದರೆ 80 ಗ್ರಾಮ್ಸ್ ಅಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಸಹ ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ಮಿಕ್ಸಿ ಜಾರಿಗೆ. ಅಕ್ಕಿ ಅಂದರೆ ತೊಳೆದು ವಾಶ್ ಮಾಡಿ ತುಂಬ ಲೇಟ್ ಆಗುತ್ತೆ, ಹಾಗಾಗಿ ನಾವು ಅಕ್ಕಿ ಹಿಟ್ಟು ಮಾಡ್ತೀವಿ ಅದೇ ಟೈಮಲ್ಲಿ ತೆಗೆದು 2 ಗಂಟೆ ಸೈಡಿಗೆ ಇಟ್ಟು ಆಮೇಲೆ ಅಡುಗೆ ಕಳಿಸ್ತೀವಿ. ಇದು ಸಹ ಈಗ ಚೆನ್ನಾಗಿ ಪೌಡರ್ ಆಗಿದೆ ನೋಡಿ. ಈಗ ದೇವರ ನೈವೇದ್ಯ ಅಲ್ಲ, ಸ್ನಾನ ಮಾಡಿದ ತಕ್ಷಣ ನಾವು ಇದನ್ನು ಮಾಡಿ ಆಮೇಲೆ ನೆಕ್ಸ್ಟು ತಿಂಡಿ ಆ ಥರ ನಾವು ಮಾಡ್ಕೋಬೇಕು. ಇದು ಅಕ್ಕಿದು ಬೇಕಾದ್ರೆ ಒಂದಿನ ಮುಂಚೆ ವಾಶ್ ಮಾಡಿ ಅದನ್ನು ಮಾಡ್ಕೋಬೋದು ಬೇಕಾದರೆ, ಆ ಥರನೂ ಸಹ. ನೋಡಿ, ಇದು ಫೈನ್ ಪೌಡರ್ ಆಗಿದೆ ನೋಡಿ. ಅಕ್ಕಿ ಸಹ ಕ್ಲೀನಾಗೆ ಎಳ್ಳು ಬೆಲ್ಲ ಇಲ್ಲ ಪೌಡರ್ ಆಗಿದೆ. ಈಗ ಇದು ಸಹ ಇವಾಗ ಅಕ್ಕಿದು ಸಹ ರೆಡಿಯಾಗಿದೆ. ಇದನ್ನು ಸೈಡ್ ಇಡಿ. ನೆಕ್ಸ್ಟು ಒಣಶುಂಠಿ, ಬೆಲ್ಲ ಇದು ಸುಮ್ಮನೆ ಅಂದಾಜಾಗೆ ಹಾಕೋಣ. ಇದು ನಮ್ಮನೆ ಜಾಸ್ತಿ ತಿನ್ನಲ್ಲ, ಹಾಗಾಗಿ ನಾವು ಸ್ವಲ್ಪ ದೇವರ ನೈವೇದ್ಯಕ್ಕೆ ಮಾತ್ರ ಇದು ಮಾಡೋದು ನಾವು. ಇದು ಸಹ ಫೈನ್ ಪೌಡರ್ ಆಗಿ ಮಾಡ್ಕೊಂಡು ತೊಗೊಂಬರೋಣ ನೋಡಿ. ಇದು ಸಹ ಈಗ ಫೈನ್ ಪೌಡರ್ ಆಗಿದೆ ನೋಡಿ, ಒಣಶುಂಠಿ ಸಹ. ಇದನ್ನು ಸಹ ಒಂದು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡೋಣ. ನೋಡಿ, ಈಗ ಇದು ಸಹ ನೋಡಿ ಫೈನ್ ಪೌಡರ್ ಆಗಿದೆ. ಈಗ ನೆಕ್ಸ್ಟು ಎಲ್ಲನೂ ನಾಗರ ಪಂಚಮಿಯ ಹಬ್ಬದ ದಿನ ಹೇಗೆ ನಾವು ಟಮಟ ಮಾಡ್ತೀವಿ ಅಂತೀವಿ ನಮ್ಮ ಕಡೆ ಎಲ್ಲ, ದೇವರ ಉಂಡೆ ಅಂತೀವಲ್ಲ, ಅದನ್ನು ಹೇಗೆ ಮಾಡೋದು ತೋರಿಸ್ತೀನಿ. ಈಗ ಒಂದು ತಟ್ಟೆ ತೊಗೊಂಡಿನಿ. ಈಗ ದೇವರಿಗೆ ನಾನು ಒಂದು ರಕ್ಕ ಅಂದರೆ, ಈಗ ನಾನು ಫಸ್ಟಿಗೆ ಕೊಬ್ಬರಿ ತೊಗೊಂಡಿನಿ ಅಂದರೆ ಎರಡು ಪೀಸ್ ಬರೋ ಥರ ನೋಡ್ಕೋಬೇಕು. ಈಗ ಅದೇ ಥರ ನಾನು ಅಕ್ಕಿ ತೊಗೊಂಡು ಇದನ್ನು ಸಹ ನಾವೀಗ 2 ಉಂಡೆ ಬರೋ ಥರ ನೋಡಿ ಮಾಡ್ಕೊಂಡಿದ್ದೀನಿ. ಈಗ
ನೋಡಿ ಈಗ ಇದೊಂದು ರೆಡಿಯಾಗಿದೆ. ಇದೊಂದು ಪ್ಲೇಟಿಗೆ ಸರ್ವ್ ಮಾಡೋಣ ನಾವೀಗ. ನೆಕ್ಸ್ಟು ಕೊಬ್ಬರಿ ತೊಗೊಂಡಿನಿ ನೋಡಿ, ಅದನ್ನು ಸಹ ಸ್ವಲ್ಪ ನೀರು ಹಾಕ್ಬೇಡಿ, ಭಾಳ ಚುಮಿಸ್ರಿ ಅಷ್ಟೇ. ನೀರು ಚುಮಿಸಿ, ಯಾಕಂದರೆ ತುಂಬ ಸ್ವಲ್ಪ ಅಲ್ವಾ, ನೀರು ಚುಮಿಸಿ ಸಾಕು. ಉಂಡೆ ಆಗುವಷ್ಟು ಕರೆಕ್ಟಾಗಿ ಮೆಜರ್ಮೆಂಟ್ ಇರುತ್ತೆ ಇದು. ಹಬ್ಬದ ದಿನ ನಾವು ಹಸಿ ಹಾಲನ್ನು ಕಾಸದೇ ಇರುವಂತಹ ಹಾಲನ್ನು ನಾವು ಚಿಮಿಸಿ ಈ ನೈವೇದ್ಯಕ್ಕೆ ಮಾಡೋದು. ನೆಕ್ಸ್ಟು ಎಳ್ಳಿನೀರು, ಅದು ಸಹ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ನೀರು ಚಿಮಿಸಿ ಉಂಡೆ ಮಾಡ್ಕೊಳ್ಳೋಣ. ನಾಗಪ್ಪನ ಹಬ್ಬ ಅಂದರೆ ಮೇನ್ ನೆನಪಾಗೋದು ನಮಗೆ ಅಣ್ಣ ತಂಗಿಯ ರಕ್ಷಾಬಂಧನ ಸ್ಟಾರ್ಟು ಅವತ್ತಿಗೆ. ಇದು ಸಹ, ಈ ಉಂಡೆ ಸಹ ರೆಡಿಯಾಗಿದೆ. ನೆಕ್ಸ್ಟು ಕಟ್ಲೆಟು, ಇದು ಸಹ ಹಾಕ್ಕೊಳ್ತಿದ್ದೀನಿ. ಇದು ಸಹ ನೀರು ಚಿಮಿಸಿ ದೇವ ನೈವೇದ್ಯ ಇಡಬೇಕಾದ ಟೈಮಲ್ಲಿ ನಾವೇನು ಮಾಡ್ತೀವಿ, ಹಸಿ ಹಾಲನ್ನು ಬಳಸಿ ಇದನ್ನು ಸಹ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಈಗ. ನೆಕ್ಸ್ಟು ಒಣಶುಂಠಿದು ಸೇಮ್ ಟ್ಯಾಬ್ಲೆಟ್ ಸೈಜ್ ಇದೆ, ಆ ಥರ ಮಾಡ್ಕೊಳ್ತೀವಿ. ಯಾಕಂದ್ರೆ ನಮ್ಮನೆ ಜಾಸ್ತಿ ತಿನ್ನಲ್ಲ, ಹಾಗಾಗಿ ದೇವರ ನೈವೇದ್ಯಕ್ಕೆ ಸಹ ಈ ಥರ ಮಾಡ್ಕೊಳ್ಳೋದು. ಈಗ ಇದನ್ನು ದೇವರ ನೈವೇದ್ಯಕ್ಕೆ ಈ ಥರ ರೆಡಿ ಮಾಡಿದ್ವಿ ನಾವು. ಇದು ನಮ್ಮ ಮನೆಯ ನಾಗರ ಪಂಚಮಿಯ ದೇವರಿಗೆ ನೈವೇದ್ಯ ಮಾಡುವ ಬಗೆ ಅಥವಾ ರೆಸಿಪಿ. ಇದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.